ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಆ್ಯಕ್ಚುಲಿ ಋತ್ವಿಕದ ಬರ್ತ್ಡೇ. ಸೊ ಋತ್ವಿಕದ ಬರ್ತ್ಡೇ ಬಂದು 28 ಫೆಬ್ರವರಿ 29th ಫೆಬ್ರವರಿ. ಸೊ ಯೂಶ್ವಲಿ ನಿಮಗೆಲ್ಲ ಗೊತ್ತು 28 ಲಾಸ್ಟು. ಹಾಗಾಗಿ ನಾನು ಮಾರ್ಚ್ ಫಸ್ಟಲ್ಲಿ ಅವ್ನ ಬರ್ಡೇ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ, ಹೆಂಗಿದ್ರು ಹಬ್ಬಕ್ಕೆ ಬೆಂಗಳೂರಿಗೆ ಹೋಗಿದ್ನಲ್ಲ, ಸೊ ಅಲ್ಲೇ ಅವ್ನ ಬರ್ತಡೇಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ಇನ್ನು ಅಕ್ಕನ ಮಕ್ಕಳು, ನನ್ನ ತಂಗಿ ಎಲ್ಲರೂ ಸೇರಿ ಬರ್ತಡೇ ನೇಮಿಂಗ್ಸ್ದೆಲ್ಲ ಸೆಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅಕ್ಕನ ಮಗ ಕೇಕ್ ಕೂಡ ತಂದ. ಸೊ ಕೇಕ್ ತಂದು ಸ್ವಲ್ಪ ಅವನು ಮಕ್ಕಳು ರ್ಯಾಗಿಂಗ್ ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಜೊತೆ ಕೂಡ ಸ್ವಲ್ಪ ಕಾಲಾವಕಾಶ ಕಳೆದ್ವಿ ನಾವು. ಒಂಥರ ಮೆಮೋರಿಯಬಲ್ ಅಲ್ವಾ ಇದೆಲ್ಲ. ಸೊ ಫ್ಯಾಮಿಲಿ ಜೊತೆ ಮದುವೆ ಆದಮೇಲಂತೂ ಎಲ್ಲರೂ ಹೋಗಿ ಫ್ಯಾಮಿಲಿ ಜೊತೆ ಇದ್ದು ಸೆಲೆಬ್ರೇಟ್ ಮಾಡಲಿಕ್ಕಂತೂ ಆಗಲ್ಲ. ಹಾಗಾಗಿ ಈ ಥರ ಎಲ್ಲರೂ ಒಟ್ಟಿಗೆ ಬಂದು ಏನಾದರೂ ಮಿಸ್ಸಾಗಿ ಹಬ್ಬಕ್ಕೆ ಹೋದಾಗಲೇ ಆವಾಗಲೇ ಬರ್ಡೇ ಬಂತಲ್ಲ, ಹಾಗಾಗಿ ಅವ್ನ ಬರ್ತಡೇ ಕೂಡ ಸೆಲೆಬ್ರೇಟ್ ಅಲ್ಲೇ ಮಾಡೋಣ ಅಂಥೇಳಿ ಏನಿರುತ್ತೋ ಮನೇಲಿ ಅದರಲ್ಲೇ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವಿ. ಬಟ್ ಅದು ಸಿಂಪಲ್ಲಾಗಾದ್ರೂ ತುಂಬ ಚೆನ್ನಾಗೇ ಆಯಿತು. ಬರ್ತಡೇ ಯಾವ ರೀತಿ ಆಯಿತು ಅಂತ ನೀವು ನೋಡ್ಬೋದು. ಸೊ ಕೇಕ್ ಕಟ್ಟಿಂಗ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಆ್ಯಕ್ಚುಲಾಗಿ ಏನು ಗೊತ್ತಾ, ಅದು ಬರ್ತಡೇದು ಇದು ಹಚ್ತಾರಲ್ಲ, ಕ್ಯಾಂಡಲ್ಲೇ ನಾನು ಹಚ್ಚಿರಲಿಲ್ಲ. ಹಂಗಾಗಿ ಅಮ್ಮ ಫಸ್ಟ್ ಕ್ಯಾಂಡಲ್ ಹಚ್ಚು ಅಂಥೇಳಿ ತಂದು ಕೊಟ್ಟರು. ಸೊ ಅವನಿಗೆ ಕೇಕ್ ಕಟ್ ಮಾಡಿಸಿ ಅವನ ಕೈಯಲ್ಲೇ ಕಟ್ ಮಾಡಿಸೋಣ ಫಸ್ಟು, ಇನ್ನೇನು ನಿದ್ದೆ ಬಂತಲ್ಲ ಅವನಿಗೆ. ಹಾಗಾಗಿ ಸೊ ಕೇಕ್ ಕಟ್ ಮಾಡಬೇಕಾದ್ರೆ ಎಲ್ಲರನ್ನೂ ನೋಡ್ತಾ ಇದ್ದಾನೆ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು. ಅವನಿಗೆ ಏನೋ ಒಂಥರ ಖುಷಿ, ಏನು ಮಾಡ್ತಾಯಿದ್ದಾರೆ ನನಗೆ ಅಂಥೇಳಿ. ಸೊ ಎದುರುಗಡೆ ಎಲ್ಲ ನನ್ನ ಅಕ್ಕನ ಮಕ್ಕಳು, ಅಕ್ಕಂದಿರೆಲ್ಲ ವಿಶ್ ಮಾಡ್ತಾಯಿದ್ರು ಅವನಿಗೆ ಹ್ಯಾಪಿ ಬರ್ಡೇ ಅಂತೇಳಿ. ಹಾಗಾಗಿ ಅವ್ರನ್ನ ನೋಡ್ತಿದ್ರು. ಇನ್ನು ಕೇಕೆಲ್ಲ ಕಟ್ ಮಾಡಿ ಸ್ವಲ್ಪ ಪಾಪುಗೆ ನಿದ್ದೆ ಕೂಡ ಬಂದಿತ್ತು. ಹಾಗಾಗಿ ಬೇಗ ಕೇಕ್ ಕಟ್ ಮಾಡಿಬಿಡೋಣ ಅಂಥೇಳಿ ಕಟ್ ಮಾಡ್ತಿದ್ವಿ. ಸೊ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಸ್ವಲ್ಪ ಅಕ್ಕನ ಮಕ್ಕಳು ಎಲ್ಲರ ಜೊತೆನೂ ಎಂಟರ್ಟೈನ್ ಮಾಡಿಕೊಂಡು ಪಾಪುಗೆ ಕೇಕ್ ತಿನ್ನಿಸೋ ಅಷ್ಟರಲ್ಲಿ ಅವನಿಗಾಗಲೇ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವೆಲ್ಲ ಸ್ವಲ್ಪ ತರಲೆ ಮಾಡಿಕೊಂಡು ನಾವು ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ಹಾಗಾಗಿ ಅವನು ಕೂಡ ಅಳ್ತಿದ್ದ. ಸೊ ಕೇಕ್ ಕಟ್ಟಿಂಗ್ ಮುಗಿಸಿ ನನ್ನ ಕೈಯಲ್ಲಿ ತಿನ್ನಲಿಲ್ಲ, ನಿದ್ದೆ ಬರ್ತಾಯಿತ್ತು. ಹಾಗಾಗಿ ಅವರಪ್ಪ ಸ್ವಲ್ಪ ತಿನ್ನು, ಅವ್ನು ಬರ್ತಡೇ ಅಲ್ವಾ, ಅವನಿಗೆ ತಿನ್ನಿಸಿಲ್ಲ ಅಂದರೆ ಹೆಂಗೆ ಅಂಥೇಳಿ ಅವರಪ್ಪ ಸ್ವಲ್ಪ ತಿನ್ನಿಸಿದ್ರು. ಸೊ ಅವ್ರ ಅಪ್ಪನ ಕೈಯಲ್ಲಿ ಸ್ವಲ್ಪ ಕೇಕ್ ತಿಂದ. ಇನ್ನು ಕೇಕ್ ತಿನ್ನಿಸಿ ಅವನ್ನ ಸಮಾಧಾನ ಮಾಡಿ ಅವನ್ನ ಮಲಗಿಸಾದ್ಮೇಲೆ ಸೊ ಫ್ಯಾಮಿಲಿಗೆಲ್ಲ ಕೇಕ್ ಕೊಟ್ಬಿಡೋಣ ಅಂಥೇಳಿ ಕೇಕ್ ಕೊಡ್ತಾಯಿದ್ದೆ. ಅಕ್ಕನ ಮಗ, ನಮ್ಮ ಭಾವ, ಅಕ್ಕ ಹಾಗೂ ಇವಳು ನಮ್ಮ ಅಕ್ಕನ ಮಗಳು ದೊಡ್ಡ ತರಲೆ. ಇನ್ನು ಎಲ್ಲರಿಗೂ ಕೇಕ್ ತಿನ್ನಿಸಿ ಅಮ್ಮನಿಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದೆ. ಅಮ್ಮ ಬೇಡ ನನಗೆ ಅಂಥೇಳಿ, ನೀನು ತಿನ್ನು ಅಂಥೇಳಿ ನನಗೆ ತಿನ್ನಿಸ್ತಾಯಿದ್ರು. ಸೊ ತಾಯಿ ಎಷ್ಟೇ ಮಕ್ಕಳು ದೊಡ್ಡವರಾದ್ರೂ ತಾಯಿಗೆ ಫಸ್ಟು ಮಕ್ಕಳೇ ತಿನ್ನಬೇಕು ಅನ್ನೋದಿರುತ್ತಲ್ಲ, ಹಾಗಾಗಿ ಇಲ್ಲೂ ಕೂಡ ಹಾಗೆ ಆಯಿತು. ಸೊ ನಮ್ಮಮ್ಮ ನನಗೆ ಫಸ್ಟ್ ಕೇಕ್ ತಿನ್ನಿಸಿದ್ರು, ಅವ್ರಿಗೂ ಕೂಡ ತಿನ್ನಿಸಿ ಅಕ್ಕನ ಮಗನಿಗೆಲ್ಲ ಕೇಕ್ ತಿನ್ನಿಸಿ ಎಂಟರ್ಟೈನ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ವಿ. ಏನೋ ನಾವು ತುಂಬ ಹೋಪ್ ಇಟ್ಕೊಂಡು ಏನಾದರೂ ಸೆಲೆಬ್ರೇಟ್ ಮಾಡಿದಾಗ ಅದು ಅಯ್ಯೋ ಹಿಂಗಾಯಿತು ಹಾಗಾಯಿತು ಅಂತ ಹೇಳಿಬಿಡ್ತೀವಿ. ಬಟ್ ಆದರೆ ಅನ್ಎಕ್ಸ್ಪೆಕ್ಟೆಡಾಗಿ ಏನೇ ಮಾಡಿದ್ರೂ ತುಂಬ ಚೆನ್ನಾಗಾಗತ್ತೆ. ಅದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ನಮ್ಮ ಮನೇಲಂತೂ ಬರ್ತಡೇ ಇಷ್ಟು ಸಿಂಪಲ್ಲಾಗಾದ್ರೂ ತುಂಬ ಫನ್ನಾಗಿ ಮಾಡಿದ್ವಿ. ಇವನು ಅಕ್ಕನ ಮಗ, ನಮ್ಮ ಮನೇಲಿ ನನ್ನ ದೊಡ್ಡಕ್ಕನ ಮಗ, ಇವನಷ್ಟು ತರಲೆ ಯಾರೂ ಇಲ್ಲ. ನೀವು ನೋಡ್ಬೋದು ಒಂದು ನೆಕ್ಸ್ಟ್ ಅಪ್ಕಮಿಂಗ್ಸ್ ವೀಡಿಯೋಗಳಲ್ಲಿ ನಾನು ಒಂದೊಂದೇ ಹಾಕ್ತೀನಿ, ನೋಡಿ ನೀವು. ಇನ್ನು ಇವನು ಎರಡನೇ ಅಕ್ಕನ ಮಗ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದರೆ ಎಲ್ಲರೂ ನನ್ನ ಟೀಸ್ ಮಾಡ್ತಾಯಿದ್ರು. ಟೀಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಇದು ಬಂದುಬಿಡುತ್ತೆ, ನಾನು ತಿನ್ನೋದು ಹಾಕಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ನಮ್ಮ ತಂದೆ ಕೂಡ ಮಲಗಿದ್ರು, ಅವ್ರನ್ನ ಎಬ್ಬರಿಸಿ ಅವ್ರಿಗೂ ಕೂಡ ಸ್ವಲ್ಪ ಕೇಕ್ ತಿನ್ನಿಸ್ತಾಯಿದ್ದೆ. ಅವ್ರಿಗೆ ಹಲ್ಲು ನೋವು ಇರೋದ್ರಿಂದ ತಿನ್ಸೋಕ್ಕಾಗಲಿಲ್ಲ. ಇನ್ನು ನಮ್ಮ ಭಾವನೂ ಕೂಡ ಭಾವಂಗೆ ತಿನ್ನಿಸಿ ಅಕ್ಕನ ಮಗಳಿಗೆ ನಮ್ಮ ದೊಡ್ಡ ಅಕ್ಕನ ಮಗ ರೇಗಿಸ್ದ ಅಂಥೇಳಿ ಅವಳು ನನಗೆ ಕೇಕ್ ಬೇಡ ಅಂತೇಳಿ ಇದು ಮಾಡ್ತಾಯಿದ್ಲು. ಎಲ್ಲರೂ ರೇಗಿಸ್ತಾ ಇದ್ದಾರೆ, ನನಗೆ ಬೇಡ ಪಪ್ಪ ಅಂತ ಹೇಳ್ತಾಯಿದ್ಲು ಅವ್ರ ಪಪ್ಪನ ಹತ್ರ. ಸೊ ಮತ್ತು ನಾನು ಒಂದು ಸ್ವಲ್ಪ ಗದ್ರಿದ್ದಕ್ಕೆ ಅವಳು ಬಂದಳು. ಇನ್ನು ಅವಳಿಗೆ ಕೇಕ್ ತಿನ್ನಿಸಿ ನಮ್ಮ ಭಾವನಿಗೂ ಕೇಕ್ ತಿನ್ನಿಸ್ತಾಯಿದ್ದೆ. ಅಕ್ಕ ಮಾತ್ರ ಬಾರೆ ಅಂತ ಹೇಳಿದ್ರೆ ಬರಲಿಲ್ಲ ಅವಳು. ಅವಳಿಗೊಂದು ಸ್ವಲ್ಪ ಶೈ ಜಾಸ್ತಿ, ಹಾಗಾಗಿ ಅವಳು ಬರಲಿಲ್ಲ. ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಂಡ್ಬಿಡ್ತೀನಿ ನಾನು ಅಂಥೇಳಿ ನೀವು ನೋಡ್ತಿರ್ಬೋದು, ಅಲ್ಲಿ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ಭಾವ ನನಗೂ ಕೂಡ ಕೇಕ್ ತಿನ್ನಿಸ್ತಾಯಿದ್ರು. ಸೊ ನಾನು ಭಾವನಿಗೆ, ಭಾವ ನನಗೆ, ಮಕ್ಕಳಿಗೆ ಎಲ್ಲರಿಗೂ ಕೇಕ್ ತಿನ್ನಿಸ್ತಾಯಿದ್ದೆ. ಇನ್ನು ನನ್ನ ಮಗಳಂತೂ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹೋಗ್ಬಿಟ್ಟಿದ್ಲು. ಲಾಸ್ಟಲ್ಲಿ ಅವಳಿಗೆ ವಿಡಿಯೋ ಮಾಡೋವರೆಗೂ ಬಿಡಲಿಲ್ಲ ನಾವು. ಸೊ ಹಂಗಾಗಿ ಅವಳಿಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂಥೇಳಿ ಹೋಗಿ ಜಾಕೆಟ್ ಹಾಕ್ಕೊಂಬಂದ್ಲು. ಜಾಕೆಟ್ ಬಂದಮೇಲೆ ವಿಡಿಯೋಗೆ ಬಂದಳು. ನನ್ನ ಜಾಕೆಟ್ ಹಾಕೋಕ್ಕೂ ಮುಂಚೆ ವಿಡಿಯೋ ಮಾಡ್ಲಿಕ್ಕೆ ಬಿಡಲಿಲ್ಲ ಅವಳು. ಸೊ ಫೈನಲಿ ಅವಳಿಗೂ ಕೂಡ ತಿನ್ನಿಸಿ. ಇನ್ನು ನನ್ನ ತಂಗಿ
ಸೊ ನನ್ನ ತಂಗಿ ನಾನು ಬರ್ತ್ಡೇ ಸ್ಟಿಕ್ ಇಟ್ಕೊತೀನಿ ಅಂತ ಹೇಳಿ ಇಟ್ಕೊಂಡಿದ್ಲು. ಇನ್ನು ಅವಳಿಗೂ ಕೇಕ್ ತಿನ್ನಿಸಿ ಅವಳ ಜೊತೆ ಸ್ವಲ್ಪ ಸೆಲ್ಫೀಸ್ ಎಲ್ಲ ತೊಗೊಳ್ತಾ ಇದ್ವಿ. ಅಕ್ಕ ತಂಗಿದಿರು ಸೇರಿದ್ದೀವಿ ಅಂದರೆ ಒಂದು ಮೆಮೊರೇಬಲ್ ಡೇ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಫ್ಯಾಮಿಲಿ ಜೊತೆ ಪಿಕ್ಸ್ ತೊಗೊಂಡ್ವಿ. ನಾನು ಯಾರ್ಯಾರಿಗೆ ಕೇಕ್ ಕೊಡಬೇಕೋ ನಮ್ಮ ಮನೆ ಕೆಳಗಡೆ ಎಲ್ಲ ಇದ್ದಾರಲ್ಲ ಅವ್ರಿಗೆಲ್ಲ ಸ್ವಲ್ಪ ಬಾಕ್ಸಿಗೆ ಹಾಕಿ ಕೇಕ್ ಕೊಟ್ಟು ಕಳಿಸ್ದೆ. ಅವ್ರಿಗೆ ಕೊಟ್ಟಮೇಲೆ ಇನ್ನು ಇದ್ದೇ ಇದೆಯಲ್ಲ ಬರ್ತಡೇ ಅಂತೂ ಇಲ್ಲಿಗೆ ಮುಗೀತು. ನಾವಂತೂ ಅಕ್ಕ ತಂಗಿಯರೆಲ್ಲ ಸೇರಿ ಸ್ವಲ್ಪ ಫೋಟೋಸು ಒಂದು ಸ್ವಲ್ಪ ರೀಲ್ಸು ಅದು ಇದು ಮಾಡ್ತಾಯಿದ್ವಿ. ಹಾಗೆ ಅಮ್ಮ ಅಪ್ಪನ ಜೊತೆನೂ ಕೂಡ ಸ್ವಲ್ಪ ಫೋಟೋಸ್ ಬೀಳೋಣ ಅಂಥೇಳಿ ಬಿಡ್ತಾಯಿದ್ದೆ. ಇನ್ನು ನಾವು 4 ಜನ ಫೋಟೋಸ್ ಆದಮೇಲೆ ನಮ್ಮ ತಂದೆನೂ ಕೂಡ ಕರೆದ್ವಿ. ಸೊ ನಮ್ಮ ಫೋಟೋ ಇಡ್ಸಾದ್ಮೇಲೆ ತಂದೆ ನಾವು ಎಲ್ಲರೂ ಹೆಣ್ಮಕ್ಳು ಅದರಲ್ಲಿ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ದೊಡ್ಡಕ್ಕ ಸ್ವಲ್ಪ ಬ್ಯುಸಿ ಇದ್ಲು. ಅಂದರೆ ಅವಳು ಬ್ಯೂಟಿಷಿಯನ್ ಫೀಲ್ಡಲ್ಲಿ ಇರೋದ್ರಿಂದ ಯಾವಾಗಲೂ ಮನೇಲಿ ಇರೋಕ್ಕಾಗಲ್ಲ. ಹಾಗಾಗಿ ಅವಳೊಂದು ಮದುವೆ ಫಂಕ್ಷನ್ ಇತ್ತು ಅಂತ ಹೇಳಿ ಹುಡುಗಿಗೆ ಮೇಕಪ್ ಇತ್ತು ಅಂತ ಹೇಳಿ ಹೋಗಿದ್ಲು. ಅವಳು ಬರಲಿಲ್ಲ. ಇದರಲ್ಲಿ ಅವಳೊಬ್ಬಳು ಮಿಸ್ಸಿಂಗು. ಯಾವಾಗಲೂ ಕೆಲವೊಮ್ಮೆ ಅವಳು ಮಿಸ್ ಆಗಿಬಿಡ್ತಾಳೆ. 4 ಜನ ನಾವು. ಅವಳು ಬರ್ಲಿಕ್ಕೆ ಆಗಲಿಲ್ಲ. ಹಂಗಾಗಿ ನಾವೇ ಫೋಟೋಸ್ ತೊಗೊಳ್ತಾ ಇದ್ವಿ. ಇರೋದು ಮತ್ತೆ ಮತ್ತೆ ಡೇ ಸಿಗಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಲಾಸ್ಟಲ್ಲಿ ಕೇಕ್ ತಿಂದು ಅಕ್ಕನ ಮಕ್ಕಳೆಲ್ಲ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಮಜಾ ಮಾಡ್ತಾಯಿದ್ರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಋತ್ವಿಕ್ ಬರ್ತ್ಡೇ ವೀಡಿಯೋಸು. ಸೊ ಯಾವುದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಬೇಡಿ. ಏನಿರುತ್ತೋ ಅದರಲ್ಲಿ ಮಾಡಿ. ನಿಜ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋಕ್ಕೆ ಹೋದಾಗ ಅದು ಬೇಜಾರಾಗುತ್ತೆ. ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಅಯ್ಯೋ ನಮ್ಗೆ ಆಡಂಬರ ಬೇಡ ಅಂಥೇಳಿ ಕ್ಯಾಶುವಲಾಗಿ ಮಾಡಿದಾಗ ನಿಜವಾಗ್ಲೂ ಅದು ತುಂಬ ಚೆನ್ನಾಗಿ ಬರುತ್ತೆ. ಏನೋ ಒಂದು ಅಂದರು, ಯಾರೋ ಏನೋ ಅಂದರು ಅಂದ್ಕೊಂಡು ಕೊರ್ಕೊಂಡು ಜೀವನ ಮಾಡೋದ್ರಲ್ಲಿ ಏನಿಲ್ಲ. ಏನಿದೆಯೋ ಭಗವಂತ ನಮಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ಜೀವನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದರಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ನಾನು ನೋಡ್ತೀನಿ, ಬೇರೆಯವ್ರನ್ನ ನೋಡಿ ಹಂಗಾಯಿತು ಹಿಂಗಾಯಿತು ನನಗದು ಸಿಗಲಿಲ್ಲ ಅಂತ ಕೊರಗೋದಕ್ಕಿಂತ ಸೊ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಮಾಡಿಕೊಂಡು ಅದರಲ್ಲಿ ಖುಷಿಪಡಿ. ಹಾಗೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಹತ್ರ ಇರೋದರಲ್ಲಿ ಮಾಡ್ತಾ ಇದ್ದರೆ ಜನ ಏನಂತಾರೋ ಅಂತ ಕೆಲವು ಜನ ಥಿಂಕ್ ಮಾಡ್ತಾರೆ. ಸೊ ನಾವು ಯಾಕೆ ಜನಕ್ಕೋಸ್ಕರ ತಲೆ ಕೆಡಿಸ್ಕೊಬೇಕು ಅಲ್ವಾ. ಸೊ ಜನದ್ರಿಂದ ನಮಗೇನೂ ಇಲ್ಲ. ಸೊ ಫೈನಲಿ ಎಲ್ಲರ ಫೋಟೋ ಮುಗಿಸ್ಕೊಂಡು ನಾನು ಲೋಕಿ ಸ್ವಲ್ಪ ಪಿಕ್ಸ್ ತೊಗೊಳೋಣ ಅಂಥೇಳಿ ಪಿಕ್ಸ್ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಹೇಳ್ದಂಗೆ ಜನಕ್ಕೋಸ್ಕರ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿದೆ. ಬೇರೆಯವ್ರಿಗೋಸ್ಕರ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಇದೇ ನನ್ನ ಫೈನಲ್ ಮಾತು. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮಿಸಿ, ಕರೆಕ್ಟ್ ಅನಿಸಿದ್ರೆ ಫಾಲೋ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೀಗೆ ಇನ್ನೂ ಸಪೋರ್ಟ್ ಮಾಡಿ ನಮಗೆ ಎನ್ಕರೇಜ್ ಮಾಡ್ತಿದ್ರೇ ನಮಗೂ ಕೂಡ ಇನ್ನೂ ವಿಡಿಯೋಸ್ ಮಾಡಬೇಕು ಅಂತ ಖುಷಿ ಆಗೋದು. ಸೊ ಲಾಸ್ಟಲ್ಲಿ ಲೋಕಿಗೆ ನಿದ್ದೆ ಬಂದುಬಿಟ್ಟಿದೆ. ಸೊ ಅವರು ಕೂಡ ನಿದ್ದೆ ಮಾಡಿಕೊಂಡು ಎದ್ದು ಬಂದರು. ಇನ್ನು ನಮ್ಮ ಅಕ್ಕ ನನ್ನ ತಂಗಿ ಅಂತೂ ನಿಮ್ಮ ಜೋಡಿನ ನಾವು ನೋಡ್ತಾ ಇರ್ತೀವಿ ಅಂತ ಹೇಳಿ ನೀವು ನೋಡ್ತಿರ್ಬೋದು. ಸೊ ಅವರು ವಿಡಿಯೋ ಹಿಂಗೆ ನಮ್ಮನ್ನು ನೋಡೋ ಥರ ಎಲ್ಲ ಫೋಟೋಸ್ ತೊಗೊಳ್ತಾಯಿದ್ರು. ನನ್ನ ತಂಗಿ ಅಂತೂ ಅಜ್ಜಿ ಥರ ಮಾಡ್ತಾಯಿದ್ಲು. ಹಾಗಾಗಿ ಎಲ್ಲರೂ ನಗ್ತಾಯಿದ್ರು. ಅಕ್ಕ ಅವಳು ಎಲ್ಲರೂ ಸ್ವಲ್ಪ ನಮ್ಮನ್ನು ಟೀಸ್ ಮಾಡೋದು ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಬೇರೆ ಥರ ಅಲ್ಲ, ನಮ್ಮ ಪೇರಲ್ಲಿ ಒಂದು ಸ್ವಲ್ಪ ಕಾಮಿಡಿ ಪೇರು, ಒಂದು ಸ್ವಲ್ಪ ನಾವು ಸಿಲ್ಲಿಯಾಗಿ ತೊಗೊತೀವಿ ಎಲ್ಲ ಅಂಥೇಳಿ ನಮ್ಮ ಪೇರ್ನ ಅವ್ರು ಈ ಥರ ರ್ಯಾಗ್ ಮಾಡ್ತಾ ಇರ್ತಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್ ಮೀ.